ಹಾಯ್ ಗೈಸ್, ಸೊ ನಾನು ಇವತ್ತು ಕ್ಯಾಲ್ಕುಲೇಟರ್ನಲ್ಲಿ ಯಾವ ಥರ ನಿಮಗೆ ಈ ಥರ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು ಅಂದರೆ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ನೋಡಿ, 4m² - 4m - 3 ಅಂತ ಇದೆ. ಮೀನ್ಸ್ m² ಕೋಎಫಿಷಿಯಂಟ್ ವ್ಯಾಲ್ಯೂ ಬಂದುಬಿಟ್ಟು 4 ಆಗಿರುತ್ತೆ, m ಕೋಎಫಿಷಿಯಂಟ್ ವ್ಯಾಲ್ಯೂ ಬಂದುಬಿಟ್ಟು b ಆಗಿರುತ್ತೆ. ಮೀನ್ಸ್ ಇಲ್ಲಿ -4 ಅಂತ ಕೊಟ್ಟಿದ್ದಾರೆ. ಹಾಗೆ ಕಾನ್ಸ್ಟೆಂಟ್ ನಂಬರ್ ಈಸ್ -3 ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನು ಇದೆಯಲ್ಲ ವ್ಯಾಲ್ಯೂ, ಲೈಕ್ 4 ಇದೆ, -4 ಇದೆ, -3 ಇದೆ, ಇದನ್ನು ನೀವು ಕ್ಯಾಲ್ಸಿಯಲ್ಲಿ ಹಾಕೋದು ಹೇಗೆ ಅಂತ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ಕ್ಯಾಲ್ಸಿಯಲ್ಲಿ ಯಾವ ಥರ ಸಾರ್ಟ್ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಮೋಡ್ ಅಂತ ಇದೆಯಲ್ಲ, ಒಂದ್ಸತಿ ಟೈಪ್ ಮಾಡಿ. ಇದರಲ್ಲಿ ಇಕ್ವೇಷನ್ ಅಂತ ಬರುತ್ತೆ. ಇಕ್ವೇಷನ್ಗೆ ಏನಿದೆ ಇಲ್ಲಿ 5 ಅಂತ ಇದೆ. ಸೊ ಪ್ಲೀಸ್ ಟೈಪ್ 5. ಓಕೆ, ಸೊ ಇಲ್ಲಿ 1 2 3 4 ಅಂತ ಇದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಬಂದುಬಿಟ್ಟು 4m² - 4m - 3 ಇರೋದ್ರಿಂದ ಇಲ್ಲಿ m² ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಹಾಗಾಗಿ 3 ಅಂತ ಟೈಪ್ ಮಾಡಬೇಕು. ಸೊ 3 ಅಂತ ಓದ್ತಿದ್ರೆ ಇಲ್ಲಿ ಎ ಅಂತಂದ್ರೆ ಏನು, m² ಕೋಎಫಿಷಿಯಂಟು. m² ಕೋಎಫಿಷಿಯಂಟ್ ಬಂದುಬಿಟ್ಟು 4 ಇದೆ. ಸೊ 4 ಅಂತ ಟೈಪ್ ಮಾಡಿ. ಹಾಗೆ ಬಿ ಬಂದುಬಿಟ್ಟು -4 ಇದೆ, -4 ಅಂತ ಟೈಪ್ ಮಾಡಿ. ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದುಬಿಟ್ಟು -3 ಅಂತಿದೆ. ಸೊ ಪ್ಲೀಸ್ ಟೈಪ್ -3. ಓಕೆನಾ. 1 ಟೈಮ್ ಈಕ್ವಲ್ಸ್ ಒತ್ತಿ, ಇನ್ನೊಂದು ಟೈಮ್ ಈಕ್ವಲ್ಸ್ ಒತ್ತಿದ್ರೆ ನಿಮಗೆ ಫಸ್ಟ್ ರೂಟ್ ಏನಂತ ಬಂದಿದೆ, 3/2 ಅಂತ ಬಂದಿದೆ, ರೈಟ್. ದೆನ್ ಸೆಕೆಂಡ್ ರೂಟ್ ಏನಂತ ಬರ್ತಾ ಇದೆ, -1/2 ಅಂತ ಬರ್ತಾ ಇದೆ. ಅಲ್ಲಿ m² ಇರೋದ್ರಿಂದ ಪವರ್ 2 ಇದ್ದರೆ 2 ರೂಟ್ಸ್ ಬರುತ್ತೆ, ಪವರ್ 3 ಇದ್ದರೆ 3 ರೂಟ್ಸ್ ಬರುತ್ತೆ. ಥ್ಯಾಂಕ್ ಯು.